ಒಟ್ಟು 29 ನಗರ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಈಗ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸದ್ಯ ಸಿಗ್ತಾ ಇರುವಂತಹ ಅಪ್ಡೇಟ್ನ ಪ್ರಕಾರ ಮುಂಬೈ ಮಹಾನಗರ ಪಾಲಿಕೆ ಬಿಜೆಪಿ ಪಾಲಾಗಿದೆ. ಬಿಜೆಪಿ ಅಧಿಕಾರ ಹಿಡಿಯೋದು ನಿಶ್ಚಿತವಾಗಿದೆ, ಖಚಿತವಾಗಿದೆ. ಇದನ್ನ ಬಿಟ್ಟರೆ ಮತ್ತೆರಡು ಮಹಾನಗರ ಪಾಲಿಕೆಗಳು ಅತ್ಯಂತ ಕುತೂಹಲ ಕೆರಳಿಸಿರುವಂತಹ ಮಹಾನಗರ ಪಾಲಿಕೆಗಳು, ಒಂದು ಪುಣೆ, ಮತ್ತೊಂದು PCMC. ಇಲ್ಲೂ ಕೂಡ ಬಿಜೆಪಿಯೇ ಅಧಿಕಾರಕ್ಕೆ ಇರೋದು ಖಚಿತವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಪುಣೆಯಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೆ. PCMCಯಲ್ಲಿ ಅಲ್ಲಿ NCPಯ ಪ್ರಾಬಲ್ಯ ತಗ್ಗಿದೆ ಅನ್ನುವಂಥ ಡೀಟೇಲ್ ಕೂಡ ಸಿಕ್ಕಿದೆ. ನೀವು ನಂಬರ್ಸ್ ನೋಡ್ತಾ ಹೋಗ್ತಾ ಇದ್ದೀರಿ. ಒಂದು ಮುಂಬೈಗೆ ಸಂಬಂಧಿಸಿ ಬಿಜೆಪಿ 130, ಬಿಜೆಪಿ ಮೈತ್ರಿಕೂಟ 130 ಅಧಿಕ ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರೋದು. ಇನ್ನು ಪುಣೆ ಮತ್ತು PCMC ಇದರ ಡೀಟೇಲು ಕೂಡ ಬರ್ತಾ ಇದೆ. ಒಟ್ಟು ಸ್ಥಾನವನ್ನು ನೀವು ನೋಡ್ತಾ ಇದ್ದೀರಿ. 2869 ವಾರ್ಡ್ಗಳ ಪೈಕಿ ಮೇಜರ್ ಶೇರು 1057 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿರೋದು ಅದು ಬಿಜೆಪಿನೇ. ಇನ್ನು ಪಿಂಪ್ರಿ ಚಿಂಚವಾಡ್ PCMC ಮ್ಯಾಜಿಕ್ ನಂಬರ್ ಅನ್ನು ದಾಟಿದೆ ಬಿಜೆಪಿ. 128 ವಾರ್ಡ್ಗಳ ಪೈಕಿ ಬಿಜೆಪಿ 77ರಲ್ಲಿ, ಅಜಿತ್ ಪವಾರ್ ನೇತೃತ್ವದ NCP 37 ವಾರ್ಡ್ಗಳಲ್ಲಿ. ಸೊ ನೀವು ಎರಡನೇ ಅತಿ ಶ್ರೀಮಂತ ಪಾಲಿಕೆ ಇದು. ಮಹಾರಾಷ್ಟ್ರದಲ್ಲಿ ಎರಡನೇ ಅತಿ ಶ್ರೀಮಂತ ಪಾಲಿಕೆ. ಪುಣೆ ಸಿಟಿಯ ಹೊರಭಾಗ ಅಥವಾ ಪುಣೆಯ ಹೊರಭಾಗ ಅಂದ್ರೆ ನಾವು ಈ ಇಂಡಸ್ಟ್ರಿಯಲ್ ಏರಿಯಾಗಳು ಏನಿದಾವೆ ಅದೆಲ್ಲವೂ ಕೂಡ PCMC ವ್ಯಾಪ್ತಿಗೆ ಬರುತ್ತೆ. ಈ PCMCಯಲ್ಲಿ ಹಿಂದೆ ಇದ್ದಿದ್ದು NCPಯ ಪ್ರಾಬಲ್ಯ. ಆದರೆ ಈಗ ಅಲ್ಲೂ ಕೂಡ ಬಿಜೆಪಿ ಬಂದು ಕೂತಿದೆ. ಮ್ಯಾಜಿಕ್ ನಂಬರ್ ಅನ್ನು ದಾಟಿದೆ ಬಿಜೆಪಿ. ಪಿಂಪ್ರಿ ಚಿಂಚವಾಡ್ 128ರಲ್ಲಿ 77ರಲ್ಲಿ ಬಿಜೆಪಿ, 37ರಲ್ಲಿ NCP ಅಜಿತ್ ಪವಾರ್ ಅವರು. ಅಜಿತ್ ಪವಾರ್ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಸರ್ಕಾರದ ಭಾಗ. ಆದರೆ ಈ ಬಾರಿ ಮಾತ್ರ ಈ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲಿ ಮಾತ್ರ ಅವರು ಸಪರೇಟ್ ಆಗಿ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿಯ ಸ್ನೇಹವನ್ನು ಬಿಟ್ಟು ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ದಾರೆ. ಸೊ ಇಲ್ಲಿ PCMC ಎಲೆಕ್ಷನ್ ಕೂಡ PCMCಯೂ ಕೂಡ ಬಿಜೆಪಿ ಪಾಲಾಗ್ತಿದೆ. ಪ್ರಮುಖ ಮಹಾನಗರ ಪಾಲಿಕೆಗಳು ಇವತ್ತು ಒಂದು ಮುಂಬೈ ಮಹಾನಗರ ಪಾಲಿಕೆ, ಅದು ಬಿಜೆಪಿ ಪಾಲಾಯಿತು ಅಥವಾ ಬಿಜೆಪಿ ಅಧಿಕಾರಕ್ಕೆ ಇರೋದು ಖಚಿತ ಆಗಿದೆ. PCMC ಎರಡನೆಯದ್ದು, ಈ ಪ್ರಾಮುಖ್ಯತೆಯ ಪಟ್ಟಿಯಲ್ಲಿ ಎರಡನೆಯದ್ದು, ಇದು ಕೂಡ ಬಿಜೆಪಿ ಅಧಿಕಾರಕ್ಕೆ ಇರೋದು ಖಚಿತ. ಮೂರನೆಯದ್ದು ಪುಣೆ. ಪುಣೆಯ ಡೀಟೇಲ್ ಕೂಡ ನೋಡೋಣ. ಪುಣೆ ಪಾಲಿಕೆಯಲ್ಲಿ ಮ್ಯಾಜಿಕ್ ನಂಬರ್ ದಾಟಿ ಬಿಜೆಪಿ ನಾಗಾಲೋಟ. 162 ವಾರ್ಡ್ಗಳಿದ್ದಾವೆ ಪುಣೆ ಮಹಾನಗರ ಪಾಲಿಕೆಯಲ್ಲಿ. ಇಲ್ಲಿ 90 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಕಳೆದ ಬಾರಿ ಬಿಜೆಪಿ 66ರಲ್ಲಿ, ಕಳೆದ ಬಾರಿ ಬಿಜೆಪಿ 97ರಲ್ಲಿತ್ತು, ಕ್ಷಮಿಸಿ 97ರಲ್ಲೂ ಗೆದ್ದಿತ್ತು 2017ರಲ್ಲಿ. NCP 39ರಲ್ಲಿ ಗೆದ್ದಿತ್ತು, ಶಿವಸೇನೆ 10ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 9ರಲ್ಲಿ, MNS 2ರಲ್ಲಿ, AIMIM 1ರಲ್ಲಿ ಗೆದ್ದಿತ್ತು ಪುಣೆಯಲ್ಲಿ. ಈ ಬಾರಿ ಪುಣೆಯನ್ನ ಬಿಜೆಪಿ ಬಿಟ್ಟು ಕೊಟ್ಟಿಲ್ಲ. 162ರ ಪೈಕಿ ಬಹುಮತ 82. ಇದರಲ್ಲಿ ಬಿಜೆಪಿ ಈಗಿರೋದು 90ಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಮುನ್ನಡೆ. ಸೊ ಪುಣೆಯಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನು ಬಿಟ್ಟು ಕೊಡ್ತಾ ಇಲ್ಲ. ಮುಂಬೈ ಬಿಜೆಪಿ ಖಚಿತವಾಗಿದೆ. PCMC ಬಿಜೆಪಿ ಖಚಿತ ಆಯಿತು. ಪುಣೆಯಲ್ಲಿ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಂಡಿದೆ. ಈ ಮೂರು ಮಹಾನಗರ ಪಾಲಿಕೆಗಳ ವೇಟೇಜ್ ಜಾಸ್ತಿ ಇವತ್ತು ಈ 29ರ ಪೈಕಿ. ಮೊದಲನೇದು ಮುಂಬೈ, ಎರಡನೆಯದು PCMC, ಮೂರನೇದು ಪುಣೆ. ಮೂರು ಮಹಾನಗರ ಪಾಲಿಕೆಗಳ ಎಲೆಕ್ಷನ್ನಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗಿದೆ. ಬಿಜೆಪಿಯ ಮೇಯರ್ ಅಧಿಕಾರವನ್ನು ಪಡ್ಕೊಳ್ಳೋದು ಖಚಿತ ಆಗಿದೆ. ಪುಣೆಯಲ್ಲಿ 2017ರಲ್ಲಿ ಗೆದ್ದಿದ್ದು ಕೂಡ ಬಿಜೆಪಿನೇ. ಈ ಬಾರಿ ನಂಬರ್ಸ್ ಕಡಿಮೆ ಇದೆ, ಕಳೆದ ಬಾರಿಗಿಂತ ಕಡಿಮೆಯಾಗಿದೆ ನಂಬರು. ಅದೇ ಅಧಿಕಾರವನ್ನು ಬಿಟ್ಟುಕೊಟ್ಟಿಲ್ಲ. 97 ಕಳೆದ ಬಾರಿ, ಈ ಬಾರಿ 92ರ ಆಸುಪಾಸಲ್ಲಿದೆ ಬಿಜೆಪಿ ಮುನ್ನಡೆಯಲ್ಲಿರುವಂತಹ ವಾರ್ಡ್ಗಳು. ಕಳೆದ ಬಾರಿ ಕಾಂಗ್ರೆಸ್ 9, ಈ ಬಾರಿ 8. ಇನ್ನು
ಎನ್ಸಿಪಿ ಕಳೆದ ಬಾರಿ 20ರಲ್ಲಿತ್ತು, ಆಗ ವಿಭಜನೆಯಾಗಿರಲಿಲ್ಲ. 39ರಲ್ಲಿತ್ತು, ಈಗ 20ರ ಆಸುಪಾಸಲ್ಲಿದೆ. 20ರ ಆಸುಪಾಸಲ್ಲಿದೆ. ಸೊ ಅಲ್ಲಿಗೆ ಬಿಜೆಪಿ ಪುಣೆಯಲ್ಲೂ ಕೂಡ ಅಧಿಕಾರವನ್ನು ಪಡ್ಕೊಳ್ತಾ ಇರೋದು. ಹೆಚ್ಚಿನ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಯಲಹಂಕದ ಬಿಜೆಪಿ ಶಾಸಕ ವಿಶ್ವನಾಥ್ ಅವರು ಫೋನ್ ಸಂಪರ್ಕದಲ್ಲಿ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಬಹುತೇಕ ಕ್ಲೀನ್ ಸ್ವೀಪ್ ಮಾಡ್ತಾ ಇದ್ದೀರಿ ಮಹಾರಾಷ್ಟ್ರದಲ್ಲಿ, ಏನು ಹೇಳ್ತೀರಿ? ಅದಕ್ಕೆ ಈಗೆಲ್ಲ ಪಟಾಕಿ ಹೊಡೆದು ಸ್ವೀಟ್ ಎಲ್ಲ ಹಂಚಿದ್ವಿ ಸರ್ ಯಲಹಂಕದಲ್ಲಿ. ಯಾಕಂದ್ರೆ ಈ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದಂತ ಮುಂಬೈ ಮಹಾನಗರ ಪಾಲಿಕೆ ಮತ್ತು ಒಟ್ಟು 26 ಏನ್ ನಡೀತು, ಇವರೆಲ್ಲ ಕೂಡ ಶಿವಸೇನೆ ಒಂದಾಗಿ ಕಾಂಗ್ರೆಸ್ ಒಕ್ಕೂಟ ಎಲ್ಲ ಮಾಡ್ಕೊಂಡ್ರು ಕೂಡ ಇವತ್ತು ಮಹಾರಾಷ್ಟ್ರದ ಸರ್ಕಾರ ನಮ್ಮ ಫಡ್ನವೀಸ್ ಅವರು ನಡೆಸುವಂತ ಇರ್ತಕ್ಕಂತ ಒಂದು ರೀತಿ ಇವತ್ತು ನಿಜಕ್ಕೂ ಕೂಡ ನಮ್ಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಏನಿವತ್ತು ಈ ಕಾಂಗ್ರೆಸ್ ಅವರು ಮತ ಚೋರಿ ಬೇರೆ ಬೇರೆ ಎಲ್ಲವನ್ನೂ ಕೂಡ ವಿರುದ್ಧವಾಗಿ ಮಾಡ್ತಾ ಇದ್ರು, ಅದಕ್ಕೆ ಯಾವುದು ಕೂಡ ಜನ ಸೊಪ್ಪಾಗ್ತಾ ಇಲ್ಲ. ಇವತ್ತು ಅಭೂತಪೂರ್ವವಾದಂತ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿ ಮತ್ತು ಅವರ ಮೇಲೆ ಇರ್ತಕ್ಕಂಥ ನಂಬಿಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಎಲ್ಲರ ಒಂದು ಇದರಿಂದ ಇವತ್ತು ಅಭೂತಪೂರ್ವ ಅಂತ ಇದು ಮುಂದಿನ ಎಲ್ಲಾ ಚುನಾವಣೆಗಳು, ದೇಶದ ಎಲ್ಲಾ ಚುನಾವಣೆಗಳು ದಿಕ್ಸೂಚಿ ಮತ್ತು ನಮ್ಮ ಬೆಂಗಳೂರಿನ ಗೆಲುವಿಗೆ ಕಾರಣ ಏನು ಅಂತ ಹೇಳ್ತೀರಿ ವಿಶ್ವನಾಥ್ ಅವರೇ? ಯಾಕಂತಂದ್ರೆ ನಿಮ್ಮದೇ ಸರ್ಕಾರ ಇದ್ದಿದ್ದು ಪೂರಕ ಆಯ್ತು ಅಂತನಾ? ಇಲ್ಲ, ಆತರ ಏನಿಲ್ಲ ಸರ್. ಈಗ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು 4 ಚುನಾವಣೆಗಳಾಯ್ತು. ಯಾವುದು ಪುರಸಭೆಗಳು 4ರಲ್ಲೂ ಕಾಂಗ್ರೆಸ್ ಸೋತಿಲ್ವೇ? ಸೋತ್ರಲ್ವಾ? ಇವತ್ತು ಅಲ್ಲಿ ರಾಜ್ಯ ಸರ್ಕಾರ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂತ ಯಾವುದು ಲೋಪ ಇಲ್ಲದ ರೀತಿಯಲ್ಲಿ ಜನಪರವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಜನ ಏನೇ ಮಾಡಿದ್ರು ಯಾವುದೇ ಪ್ರಭಾವಕ್ಕೆ ಒಳಗಾಗೋದೇ ಇಲ್ಲ. ಇವತ್ತೆಲ್ಲ ಜನ ಬಹಳ ಬುದ್ಧಿವಂತರು. ಸರ್ಕಾರ ಚೆನ್ನಾಗಿದ್ರೆ, ನೇತೃತ್ವ ಚೆನ್ನಾಗಿದ್ರೆ, ಮತ್ತೆ ಯಾರು ಬೆಂಗಳೂರು ಮುಂಬೈಯಲ್ಲಿ ಶಾಂತಿಯನ್ನ ಕಾಪಾಡ್ತಾರೆ ಮತ್ತು ಅಲ್ಲಿನ ವಾಣಿಜ್ಯೋದ್ಯಮ ಮತ್ತು ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನ ಅವರೇ. ಬಾಂಬೆಯಲ್ಲಿ ಹೊರಗಡೆಯವರು ಬಹಳ ದೊಡ್ಡ ಸಂಖ್ಯೆ. ನಿಮಗೇನ್ ಪಾಠ ಇಲ್ಲ ಮುಂಬೈಯಿಂದ? ನಮಗೇನ್ ಪಾಠ ಅಂದ್ರೆ ನಾವು ಒಟ್ಟಾಗಿ ಹೋಗ್ಬೇಕು ಸರ್, ಅಷ್ಟೇ. ನಾವೆಲ್ಲ ಒಟ್ಟಾಗಿ ಸಂಘಟನೆ ಮಾಡಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟ್ ಬರ್ತದೆ ನಮ್ಗೆ. ಯಾಕೆಂತಂದ್ರೆ 2024ರ ಲೋಕಸಭೆಯಲ್ಲಿ ಹಿನ್ನಡೆಯಾಯ್ತು ಬಿಜೆಪಿಗೆ. ಯಾವ ರೀತಿ ಬೌನ್ಸ್ ಬ್ಯಾಕ್ ಮಾಡಿದ್ರು ಅಂತಂದ್ರೆ ವಿಪಕ್ಷಗಳೇ ಇಲ್ಲದಂತ ಸ್ಥಿತಿಯನ್ನು ತಂದಿದ್ದಾರೆ. ಅಲ್ಲಿಂದ ಕಲಿಬೇಕಾಗಿರೋದೇನು ನೀವು ಕರ್ನಾಟಕದವರು? ಕರ್ನಾಟಕದವ್ರು ನಾವು ಕಲಿಯೋದು ಬಹಳಷ್ಟಿದೆ ಸರ್. ಈಗ ಅವರು ಏನು ಒಗ್ಗಟ್ಟಾಗಿ ಸಂಘಟನೆಯನ್ನ ಮಾಡಿ ಅಲ್ಲಿ ಮುಂಬೈಯಲ್ಲಿ ಚುನಾವಣೆಯಲ್ಲಿ ಗೆದ್ರು, ಇದು ನಮ್ಗೆ ಗೆಲ್ಲೋದಕ್ಕೆ ಅವರಲ್ಲಿ ಏನೇನಿದೆ ಅವೆಲ್ಲವನ್ನು ಕೂಡ ನಾವು ಕೂಡ ಸ್ವಲ್ಪ ಸ್ಟಡಿ ಮಾಡ್ಬೇಕು, ಅವ್ರನ್ನ ಕೇಳ್ಕೊಬೇಕು, ಕೇಳಿ ಕಲ್ತ್ಕೊಬೇಕು. ನಾವು ಕೇಳಿ ಕಲ್ತ್ಕೊಂಡ್ರೆ ಖಂಡಿತವಾಗಿ ಜನ ನಮ್ ಪರವಾಗಿದ್ದಾರೆ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಅನ್ಸುತ್ತಾ ಕರ್ನಾಟಕ ಬಿಜೆಪಿ ಘಟಕದಲ್ಲಿ? ಇಲ್ಲ, ಸರೋಗ್ತದೆ. ಯಾವ್ದೋ ಒಂದು ಸಣ್ಣ ಇದು ಬಿಟ್ರೆ ಖಂಡಿತವಾಗಿ ಕೂಡ ನಾವು ಯುದ್ಧ ಶುರುವಾಗೋ ಟೈಮ್ ಅಂತೂ ಒಂದ್ ಹಾಗೆ ಆಗ್ತೀವಿ. ಅಲ್ಲ, ನೀವು ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಟೈಮ್ ಇತ್ತು, 2.5 ವರ್ಷ ಆದ್ರೂ ಬೌನ್ಸ್ ಬ್ಯಾಕ್ ಮಾಡ್ಲಿಲ್ಲ ಇಲ್ಲಿ ನೀವು. ಸರ್, ಈಗ ಇದು ಮೊಂಡು ಸರ್ಕಾರ ಈ ಕಾಂಗ್ರೆಸ್. ನಾವು ಎಷ್ಟು ಹೋರಾಟಗಳನ್ನು ಯಾವ್ದು ನಾವು ಕಡಿಮೆ ಮಾಡಿಲ್ಲ, ಎಲ್ಲದಕ್ಕೂ ಕೂಡ ಹೋರಾಟವನ್ನು ಮಾಡಿದೀವಿ. ನಮ್ಮ ರಾಜ್ಯ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷದ ನಾಯಕರು, ನಾವು ಎಲ್ಲ ನೀವು ಅಸೆಂಬ್ಲಿಯಲ್ಲಿ ನೋಡ್ತಿರಲ್ಲ, ಬುಲ್ಡೋಸ್ ಮಾಡ್ತಾರೆ. ಮತ್ತೆ ನಾವು ಯಾವುದೇ ಹೋರಾಟವನ್ನು ಮಾಡಿದ್ರು ಕೂಡ ಬೆಲೆ ಕೊಡೋದಿಲ್ಲ, ಪೊಲೀಸ್ ಬಲ ಉಪಯೋಗಿಸ್ಕೊಂತಾರೆ, ಒಂಥರ ಸೇಡಿನ ರಾಜಕೀಯ ಮಾಡ್ತಾರೆ. ಕಾಂಗ್ರೆಸ್ ಅವರು ಈ ಸಮಸ್ಯೆ ಅವರಿಗೂ ಇತ್ತಲ್ವಾ ವಿಶ್ವನಾಥ್ ಅವರೇ? ಇಲ್ಲ, ನಾವು ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಸಮಸ್ಯೆಯನ್ನ ಮೆಟ್ಟಿಕೊಂಡೇ ಬಂದಿರೋದು. ಖಂಡಿತವಾಗಿ ಕೂಡ ನಾವು ಅದನ್ನ ಹೇಳ್ತಾ ಇಲ್ಲ ನಾವು. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ನಾವು ಕೆಲಸವನ್ನ ಯಾರು ನಮ್ಮ ಜವಾಬ್ದಾರಿ ಇದೆ ಎಲ್ಲ ಒಟ್ಟಾಗೆ ನಾವು ಮಾಡ್ತಾ ಇದೀವಿ. ಬರ್ತದೆ. ಇವತ್ತು ಜನ ಅಂತೂ ತಿರುಗಿ ಬೀಳ್ತಾ ಇದ್ದಾರೆ. ನಮ್ದು ಕೂಡ ನಾವು ಸ್ವಲ್ಪ ಸರ್ ಮಾಡ್ಕೊಳೋದು ಇದೆ, ಖಂಡಿತವಾಗೂ ಸರ್ ಮಾಡ್ಕೊಂಡು. ಜಿಬಿಎ ಎಲೆಕ್ಷನ್ ಬಂತು. ಏನ್ ನಿಮ್ದು ಏನ್ ಅಲ್ಲಿಂದ ಏನ್ ಕಲಿತೀರಿ ಅಲ್ಲಿಂದ? ಸರ್, ಈಗ ನಮ್ದು 5 GB ಆಗೈತೆ. ಒಂದಲ್ಲ 5 GB ಆಗಿರೋದ್ರಿಂದ ಈಗ 5 ಕೂಡ ಈಗ ತಂಡಗಳನ್ನ ಕೂಡ ಮತ್ತೆ ನಾವು ಪುನರ್ರಚನೆಯನ್ನ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾಡ್ತೀವಿ, ಸ್ಟ್ರಾಟರ್ಜಿ ಮಾಡ್ತೀವಿ. ಇವತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಕೆಟ್ಟ ಹೆಸರಿದೆ. ಅದರಲ್ಲಿ ಜನ ಕೂಡ ಚುನಾವಣೆಯಲ್ಲಿ ಖಂಡಿತವಾಗೂ ಸೋಲಿಸ್ತಾರೆ. ಹಾಗಂತೇಳಿ ನಾವು ಸುಮ್ಮನೆ ಇರಕ್ಕಾಗೋದಿಲ್ಲ. ನಾವು ಯಾವ ರೀತಿ ಸಂಘಟನೆ ಒಗ್ಗಟ್ಟಾಗಿ ಹೋಗಿ ಮತ್ತೆ ನಾವು ಕೂಡ ಇವಾಗ NDA ಜೊತೆ ಇರೋದ್ರಿಂದ JDS ಅವ್ರ ಜೊತೆಲಿ ಯಾವ ರೀತಿ ಅಲಯನ್ಸ್ ಮಾಡಬೇಕು ಇವೆಲ್ಲವನ್ನು ಕೂಡ ಖಂಡಿತವಾಗಿ ಕೂಡ ಕಾರ್ಯತಂತ್ರವನ್ನ ಮಾಡ್ತೀವಿ. ಅಲಯನ್ಸ್ ಮಾಡ್ಕೊಂಡೇ ಗೆದ್ರು, ಶಿವಸೇನೆ ಜೊತೆಗೆ ಅಲಯನ್ಸ್ ಮಾಡ್ಕೊಂಡೇ ಗೆದ್ರು. ಅಲ್ಲ, ಅದನ್ನು ಇಲ್ಲಿ ಹೇಳಿದ್ದಾರೆ, ನಮ್ಮ ವರಿಷ್ಠರು ಕೂಡ ಹೇಳಿದ್ದಾರೆ. ಅದನ್ನ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದರ ಬಗ್ಗೆ ತೀರ್ಮಾನವನ್ನ ತಗೊಂತೀವಿ. ಖಂಡಿತವಾಗಿ ಕೂಡ ನಾವು ಈ ಚುನಾವಣೆಗಳಲ್ಲಿ ನಮ್ಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇರೋ ಸಂದರ್ಭದಲ್ಲಿ ನಾವಿಲ್ಲಿ ರಾಜ್ಯ ಆಳದಂತವ್ರು, ಭಾರತೀಯ ಜನತಾ ಪಾರ್ಟಿ
ಮುಖ್ಯಮಂತ್ರಿ ಆಗಿದ್ದಂತವ್ರು ಮತ್ತೆ ದೊಡ್ಡ ನಮ್ದು ತಂಡನೇ ಐತೆ, ನಮ್ದು ಕಾರ್ಯಕರ್ತರು ಇದ್ದಾರೆ, ಆಶೀರ್ವಾದ ಐತೆ. ಇದ್ರಲ್ಲಿ ನಾವು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತಂದ್ರೆ ನಮ್ಗಿನ ಮೂರ್ಖರು ಇನ್ಯಾರು ಇಲ್ಲ ಅಂತ ಅನಿಸ್ತದೆ. ಖಂಡಿತ ಕೂಡ ನಾವು ಇದನ್ನ ಬಹಳ ಚಾಲೆಂಜಿಂಗ್ ತಗೊಂತೀವಿ. ಮುಂಬೈನ ರಿಸಲ್ಟ್ ಅನ್ನ ನಾವು ಬೆಂಗಳೂರಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಎಸ್, ಥ್ಯಾಂಕ್ ಯು SR ವಿಶ್ವನಾಥ್ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಯಲಹಂಕ ಶಾಸಕರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.